ರಾಮ ಮಂದಿರ ಕಟ್ಟಕ್ಕೆ ಇಷ್ಟ ಕಷ್ಟಪಟ್ಟಿದಾರು. ಸಾಬ್ರೆಲ್ಲ ಹಾಕೊಂಡ್ ತುಳಿತಾ ಇದಾರೆ ನಮ್ಮನ್ನ. ಅದ್ರ ಮ್ಯಾಲ ಕೆದ್ದಿ ಅವ್ನ ಕಣ್ಬಿಟ್ಟಿ ಮಾತಾಡೋನಲ್ಲ, ಅದೊಂದ್ ಸತ್ತಿಗೆ ಬೆಲೆ ಆಗ್ಬೇಕು ನಾವು. ಕಾಂಗ್ರೆಸ್ ಮಾಡೋರಲ್ಲಪ್ಪ ಅನಾನುಕೂಲ. ಹೆಂಗಸರಿಗೆ ಫ್ರೀ ಬಸ್ ಬಿಟ್ಟವ್ರೆ, 2000 ಹಾಕ್ತವ್ರೆ. ಬಸ್ ಹತ್ತಿದ್ರು ಅಂದ್ರೆ 2000 ಹಾಕೊಂಡು ಆಧಾರ್ ಕಾರ್ಡ್ ಎತ್ಕೊಂಡು ಹೋಯ್ತಾ ಇರ್ತಾರೆ. ಗಂಡಸ್ರ ಪರಿಸ್ಥಿತಿ ಏನಾಗ್ಬೇಕು? ಓಟ್ಗೆ ಏನ್ ಮಾಡ್ಬೇಕು? ಗ್ಯಾರಂಟಿ ಯೋಜನೆಗಳು ಕೊಟ್ಟಿರೋದು ಅದರಂತ ಮುಟ್ಟಾಳ್ತನ ಇನ್ನೊಂದಿಲ್ಲ. ಮನಸ್ಥಿತಿ ಹೆಂಗಸ್ರದು 90% ಕಾಂಗ್ರೆಸ್ ಕಡೆನೇ ಇರ್ತದೆ. ನಾವು ದೇವ್ರ ಕಂಡ್ಬಿಟ್ಟು ನೋಡ್ರಿ ನಮ್ ಭಗವಂತ ಕೊಡ್ತಾನ ಮಾಡಿಸ್ರಿ. ಈ ದರಿದ್ರ ಸರ್ಕಾರ ನಮಗ್ ಬೇಡ. ಮೊನ್ನೆ ಬಿಜೆಪಿಗೆ ಹೋಗಂತ ಅಷ್ಟೇ ಸೋಮಶೇಖರ್ನ ಬೇರೆ ಕಾಸು ಕೊಟ್ಟು ಎಳ್ಕೊಂಡ್ಬಿಟ್ಟಿದ್ದಾರೆ. ನಮ್ ದುಡ್ಡು ನಮ್ಗೆ ಕೊಡ್ತಾವ್ರೆ, ಎಲ್ಲ ಗಾಕನ್ ಕಳ್ಸವ್ರೆ. ಬಡ ರೈತರು ಯಾವ ರೀತಿ ಜೀವನ ಮಾಡ್ಬೇಕು ನಾವು? ದೇಶದ ಉಳಿವಿಗೋಸ್ಕರವಾಗಿ ಮೋದಿನೇ ನಿಜವಾದ ಪ್ರಧಾನಿ. ಕಾಸಿಗೆ ಬೆಲೆ ಕೊಡೋದು, ವ್ಯಕ್ತಿಗೂ ಯಾರಿಗೂ ಬೆಲೆ ಕೊಡೋದಿಲ್ಲ. ವ್ಯಕ್ತಿಗೆ ಬೆಲೆ ಕೊಡೋ ಅಂತ ಜನ ಈ ಕಾಲದಲ್ಲಿ ಇಲ್ಲ. ಮಂಜುನಾಥ್ ಮಾಡಿರೋ ಸೇವೆನ ಯಾವ ಜನ್ಮದಲ್ಲೂ ಇನ್ನೊಬ್ರು ಮಾಡೋಕೆ ಆಗೋದಿಲ್ಲ ಅಂತ ಸೇವೆ. ನನ್ನ ಹೆಸರು ರಾಮಯ್ಯ ಅಂತ. ಎಷ್ಟು ವರ್ಷ ರಾಮಯ್ಯನವ್ರಿಗೆ? ನನಗೆ 75 ವರ್ಷ. ತುಂಬಾ ಎಲೆಕ್ಷನ್ ನೋಡ್ಬಿಟ್ಟಿರ್ತೀರ. ಬೇಕಾದಷ್ಟು ಆಯ್ತು. SM ಕೃಷ್ಣ ಮೊದಲನೇ ಎಲೆಕ್ಷನ್ ನಿಂತ್ಕೊಂಡಾಗಿದ್ದಾನು ನೋಡಿದ್ವಿ. ಮತ್ತೆ ಎಲೆಕ್ಷನ್ ಬರ್ತಾ ಇದೆ, ಪ್ರಧಾನಿ ಆಯ್ಕೆ ಮಾಡೋ ಸಂಸದರನ್ನ. ಹಾ ಈಗ ನಿಮ್ ಸಂಸದರು DK ಸುರೇಶ್ ಅವರು. ಹಾ ಈಗ ಕಾಂಗ್ರೆಸ್ ಇಂದ ಅವರೇ. ಬಿಜೆಪಿ JDS ಮೈತ್ರಿ ಆಗ್ಬಿಟ್ಟೈತೆ. ಡಾಕ್ಟರ್ ಮಂಜುನಾಥ್ ಅಂತ ದೇವೇಗೌಡರ ಅಳಿಯ ಹಾ ಅವ್ರು. ಅದನ್ನ ಯಾರು ಹೇಳಕ್ಕಾಗಲ್ಲ ಈ ಕಾನ್ಸ್ಟಿಟ್ಯೂನ್ಸಿಗಳಿಗೆ. ಹೇಳಕ್ಕಾಗಲ್ಲ. ಡಾಕ್ಟರ್ ಮಂಜುನಾಥ್ ಇವ್ರಿಗೂ ಕೂಡ ಒಳ್ಳೆ ಹೆಸರಿದೆ. ಇವರು ಆಳಬರು. ಇದರಲ್ಲಿ ಯಾರು ಏನು ಅಂತ ಯಾರು ಹೇಳಕ್ಕಾಗಲ್ಲ. ಕಷ್ಟ ಇದೆ ಅಂತ ಅಂದ್ರೆ ಈ ಗ್ಯಾರಂಟಿ ಒಂದು ಬಿಟ್ಕೊಂಡಿದಾರಲ್ಲ, ಈ ಗ್ಯಾರಂಟಿ ದೆಸೆಯಿಂದ ಹೆಂಗಸ್ರುಗಳ್ನ ಓಲೈಸಕ್ಕಾಗೋದಿಲ್ಲ. ಗಂಡಸ್ರುಗಳ್ನ ಓಲೈಸ್ಬೋದು ನೀವು, ಹೆಂಗಸ್ರುಗಳ್ನ ಓಲೈಸಕ್ಕಾಗೋದೇ ಇಲ್ಲ. ಕೆಲವರು ಹೇಳ್ತಾರೆ 2000 ರೂಪಾಯಿ ಕೊಟ್ಟಿರೋ ದೇಶದಿಂದ ಬರಗಾಲ ಬಂದ್ಬಿಟ್ಟಿದೆ, ಆ ಬರಗಾಲನ ನಿಭಾಯಿಸ್ತಾ ಇದ್ದೀವಿ ಅಂತ ಕೆಲವರು ಹೇಳ್ತಾರೆ. ನಿಭಾಯಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಮಂಜುನಾಥ್ ಮಾಡಿರೋ ಸೇವೆನ ಯಾವ ಜನ್ಮದಲ್ಲೂ ಇನ್ನೊಬ್ರು ಮಾಡೋಕೆ ಆಗೋದಿಲ್ಲ ಅಂತ ಸೇವೆ. ಆರೋಗ್ಯ ಕ್ಷೇತ್ರದಲ್ಲಿ ಜನ ಯಾರನ್ನ ಆಯ್ಕೆ ಮಾಡ್ಕೋತಾರೆ ಅಂತ ಹೇಗೆ ಹೇಳೋದು ನಾವು? ಅವ್ರವ್ರ ಇಷ್ಟ. ಟಫ್ ಫೈಟ್ ಅಲ್ಲ, ಈಗ ನಮ್ಮ ಅಣ್ಣವ್ರು ಹೇಳ್ದಂಗೆ ಈ ಗ್ಯಾರಂಟಿ ಯೋಜನೆಗಳು ಬಂದಿರೋ ದೆಸೆಯಿಂದ ಮನಸ್ಥಿತಿ ಹೆಂಗಸ್ರದು ಸ್ವಲ್ಪ 90% ಕಾಂಗ್ರೆಸ್ ಕಡೆನೇ ಇರ್ತದೆ. ಏನು ಈಗ ಅವರು ಆರೋಗ್ಯ ಸೇವೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿರ್ತಾರೆ. ಈ ಮಂಜುನಾಥ್ ಅವ್ರಿಗೂ ಸ್ವಲ್ಪ ಪ್ಲಸ್ ಪಾಯಿಂಟ್ ಇರ್ತದೆ. ಒಟ್ಟಾರೆ ಇಬ್ರಿಗೂ ಒಳ್ಳೆ ಫೈಟ್ ಇರ್ತದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳೋದು. 2019 ಚುನಾವಣೆಯಲ್ಲಿ ಮಂಡ್ಯ ಭಾರಿ ಸುದ್ದಿ ಆಗ್ಬಿಟ್ಟಿತ್ತು. ನಿಖಿಲ್ ಕುಮಾರಸ್ವಾಮಿ ಸುಮಲತಾ. ಅದೇ ರೀತಿ ಈ ಸಲ ಮಂಡ್ಯ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರೋ ಕ್ಷೇತ್ರ. ಯಾಕೆಂದ್ರೆ ಡಾಕ್ಟರ್ ಬರ್ತಾವ್ರೆ ಒಂದ್ ಕಡೆ, ಇನ್ನೊಂದ್ ಕಡೆ ಸಂಸದರಾಗಿ DK ಸುರೇಶ್ ಅವ್ರು ಸಾಕಷ್ಟು ಅಭಿವೃದ್ಧಿ ಕೆಲಸ ಕೂಡ ಮಾಡಿದ್ದಾರೆ. ಜನರು ಸಿಗ್ತಾರೆ ಅನ್ನೋ ಮಾತು ಕೂಡ ಇದೆ. ಹೀಗಾಗಿ ಏನಾಗ್ಬೋದು ನಿಮ್ಮ ಅನುಭವ? ಹೇಳಿಲ್ಲ ಸರ್, ಅವ್ರಿಬ್ಬರಲ್ಲಿ ಹೇಳಕ್ ಆಗೋದೇ ಇಲ್ಲ. ಯಾರನ್ನು ಕಮ್ಮಿನೂ ಮಾಡೋಕ್ಕಾಗಲ್ಲ, ಯಾರನ್ನು ಜಾಸ್ತಿನೂ ಮಾಡೋಕ್ಕಾಗಲ್ಲ. ಈಗ ಒಂದು ಲೆಕ್ಕದಲ್ಲಿ ಕನಕಪುರದಲ್ಲಿ ಮೇಲುಗೈ, ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೇಲುಗೈ ಸುರೇಶ್ ಆಗಿ, ಮತ್ತೆ ಮೊನ್ನೆ BJPಗೆ ಹೋಗಂತ ಇವನು ST ಸೋಮಶೇಖರ್ನ ಬೇರೆ ಕಾಸು ಕೊಟ್ಟು ಎಳ್ಕೊಂಡ್ಬಿಟ್ಟಿದ್ದಾರೆ. ಹೆಂಗೆ ಹೇಳ್ಬಿಡ್ತೀರಾ ನೀವು? ಮಾತಾಡ್ಬಿಡ್ತೀರಾ? ಹೇಳಕ್ಕಾಗಲ್ಲ. ಈಗ ಇಡೀ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರ ಬೆಲೆ ಕೊಡಲ್ಲ ಸರ್. ಕೊಡೋದೇ ಕಾಸಿಗೆ ಬೆಲೆ. ಕಾಸಿಗೆ ಬೆಲೆ ಕೊಡೋದು, ವ್ಯಕ್ತಿಗೂ ಯಾರಿಗೂ ಬೆಲೆ ಕೊಡೋದಿಲ್ಲ. ವ್ಯಕ್ತಿಗೆ ಬೆಲೆ ಕೊಡೋ ಅಂತ ಜನ ಈ ಕಾಲದಲ್ಲಿ ಇಲ್ಲ. ಅಂತ ಕಾಲದಲ್ಲಿ ಕರಿಯಪ್ಪನವ್ರನ್ನೇ ಸೋಲ್ಸ್ಬಿಟ್ರು ಈ ಕಾನ್ಸ್ಟಿಟ್ಯೂನ್ಸಿ ಒಳಗೆ. ಅವರಂತ ಮಾಡಿರೋ ಕೆಲಸನ ಇಡೀ ಇದ್ರಲ್ಲಿ ನಮ್ಮ ಕನಕಪುರ ಗ್ರಾಮಾಂತರದಲ್ಲಿ ಯಾರೂ ಮಾಡಿರ್ಲಿಲ್ಲ. ಅಂತದ್ರಲ್ಲಿ ಕರಿಯಪ್ಪನವ್ರನ್ನೇ ಒಂದು ಕಾಲದಲ್ಲಿ ಸೋಲ್ಸಿದ್ರು. ಈಗ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರ. ಕಾಂಗ್ರೆಸ್ ಲಾಸ್ಟ್ ಟೈಮ್ ಒಂದೇ ಒಂದು ಸಂಸದರು ಸುರೇಶ್ ಅವರು, JDS ಇಂದ ಒಬ್ಬರೇ ಪ್ರಜ್ವಲ್ ರೇವಣ್ಣ, ಇನ್ನು ಪಕ್ಷೇತರವಾಗಿ ಸುಮಲತಾ ಅವ್ರು ಗೆದ್ದಿದ್ರು. ಇನ್ನು 25 ಬಿಜೆಪಿನೇ ಗೆದ್ದಿತ್ತು. ಈ ಸಲ ಯಾವ ಪಕ್ಷಕ್ಕೆ ಬರ್ಬೋದು? ಅದನ್ನ ಹೇಳಕ್ಕಾಗಲ್ಲ. ಗ್ಯಾರಂಟಿ ಬಗ್ಗೆ ಎಲ್ಲ ಚೆನ್ನಾಗಿ ಅದೇ ಈ ಗ್ಯಾರಂಟಿ ದೆಸೆಯಿಂದ ಯಾರಿಗೂ ಯಾವುದು ಏನು ಅಂತಾನು ಹೇಳಕ್ಕಾಗಲ್ಲ ಸರ್. ದಿನ ಹೇಳ್ತಾನೆ ಇದ್ದಾರಲ್ಲ, ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಬಿಚ್ತಾರೆ ಅವ್ರೆ. ಅದು ಯಾರನ್ನ ಏನು ಅಂತ ಹೇಳಕ್ಕಾಯ್ತದೆ? ಹೇಳಕ್ಕಾಗಲ್ಲ. ಅಲ್ಲ, ನನ್ನ ಪ್ರಕಾರವಾಗಿ ಪ್ರಧಾನಿ ಮೋದಿನೇ ಆಗೋದು. ಯಾಕೆಂದ್ರೆ ಅಲ್ಲ, ಆಗ್ಬೇಕು, ಹಾಗೆ ಆಗ್ತಾರೆ. ಒಂದು ಏನಪ್ಪಾ ಅಂದ್ರೆ, ಈಗ ಕಾಂಗ್ರೆಸ್ ಸೀಟುಗಳು ಒಟ್ಟಾರೆ
ಕ್ಷೇತ್ರಗಳಲ್ಲಿ MP ಕ್ಷೇತ್ರಗಳಲ್ಲಿ ನಿಂತ್ಕೊಳ್ಳೋದೇನೆ ಅವ್ರಿಗೆ ಕಡಿಮೆ ಇರ್ತವೆ. ನಿಂತ್ಕೊಳ್ಳೋಂಥ ಕ್ಷೇತ್ರಗಳು ಈ ಅಲಯನ್ಸ್ ಮಾಡ್ಕೊಳ್ಳೋದು ಇದೆಯಲ್ಲ ಭಾರಿ ಕಷ್ಟ ಇರ್ತದೆ. ಅವನು ಇವಾಗ ಜೈ ಅಂತಾನೆ, ಅವನು ಆ ಕಡೆ ಜೈ ಅಂದಿರ್ತಾನೆ. ಈಗ ಜೈ ಅಂದಿರ್ತಾನೆ, ಆ ಪಕ್ಷ ಬಲ ನೋಡ್ಕೊಂಡು ಆ ಕಡೆ ಜೈ ಅಂದ್ಬಿಡ್ತಾನೆ. ನೀವ್ ಹೇಳಿದ್ ಕರೆಕ್ಟ್. ಹಾಸನದಲ್ಲಿ ಸ್ವರೂಪ ಮತ್ತೆ ಪ್ರೀತಮ್ ಗೌಡ್ರು ಹೆಂಗ್ ಕಿತ್ತಾಡಿದ್ರು. ಪ್ರೀತಮ್ ಗೌಡ್ರು ಸೋತ್ರು. ಈಗ ಅವರಿಬ್ರೆ ಒಂದಾಗ ಎಲೆಕ್ಷನ್ ಮಾಡ್ಬೇಕು ಪ್ರಜ್ವಲ್ ರೇವಣ್ಣ ಪರವಾಗಿ. ಅಲ್ಲ, ರಾಜ್ಯಕ್ಕೆ ಅದೇ ನಿಂತು ನೀರಲ್ಲ ಅಂತ ಹೇಳ್ತಾರಲ್ವಾ, ಹಂಗಾಗಿ ಏನು ಅಂತ ಏನು ಹೇಳಕ್ಕಾಗಲ್ಲ. ಯಾರು ಏನ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ನಾನು ಯಾವ ಪಕ್ಷದವನೇ ಆಗಿರ್ಲಿ ಅದು ಮುಖ್ಯ ಅಲ್ಲ. ಹಾಗೆ ಇವತ್ತಿನ ದಿವಸ ಪ್ರಧಾನಿ ಮೋದಿನೇ ಆಗ್ಬೇಕು. ಯಾಕೆ ಅಂತಂದ್ರೆ ಅಂತ ಸಮರ್ಪಕವಾಗಿ ನಡೆಸ್ತಕ್ಕಂಥ ಶಕ್ತಿ ಇರೋದು ಅವನೊಬ್ಬನಿಗೆ. ಇನ್ನು ಮಿಕ್ನಾದವರೆಲ್ಲ ನಾವು ನೋಡಿದ್ದೀವಿ. ನೆಹರು ತಾವಿಂದ ನೋಡಿದ್ದೀನಿ. ನೆಹರು ಒಂದ್ಸಾರಿ ರಾಮನಗರದಲ್ಲಿ ಆಸ್ತಿ ಮಗಳು ಇಂದಿರಾ ಗಾಂಧಿ ಕರ್ಕೊಂಡು ಹೋದಾಗ ಜೀಪ್ನಲ್ಲಿ ಓಪನ್ ಜೈಲು. ನಾನು ರಾಮನಗರದಲ್ಲಿ ಓಪನ್ ಆವಾಗ ನಾನು ಸುಮಾರು ಒಂದು 14-13 ವರ್ಷ ಇರಬೇಕು, ನೆನಪಿದೆ. ಆವಾಗಿಂದ ನಾನು ನೋಡೇ ಇದ್ದೀನಿ. ಆವಾಗಿಂದ ಚಂದ್ರಶೇಖರ್ ಪ್ರಧಾನಮಂತ್ರಿ ಆದ, ಇವರು ಇನ್ನು ಬೇಕಾದಷ್ಟು ಜನ ಎಲ್ಲ. ದೇವೇಗೌಡರು ಮೊನ್ನೆ ಇತ್ತೀಚೆಗಾದ್ರು 96ರಲ್ಲಿ. ಆಮೇಲೆ ದೇವೇಗೌಡರು ಸಪೋರ್ಟ್ ಮಾಡಿ ಇದ್ದಕ್ಕಿದ್ದಂಗೆ ಕಿತ್ಕೊಂಡ್ರು. ಇದೆಲ್ಲ ಆಯಿತು. ಇವತ್ತಿನ ಇದಕ್ಕೋಸ್ಕರವಾಗಿ ನಮ್ಮ ದೇಶದ ಉಳಿವಿಗೋಸ್ಕರವಾಗಿ ಮೋದಿನೇ ನಿಜವಾದ ಪ್ರಧಾನಿ. ಹೆಚ್ಚಿನ ಸೀಟ್ ಬರೋರೇ ಅವರು. ಯಾಕಂದ್ರೆ ಉತ್ತರ ಭಾರತದಲ್ಲಿ ಅವ್ರಿಗೆ ಚೆನ್ನಾಗಿ ಇದೆ. ಸಾಮಾನ್ಯ ಮತದಾರ ಅಂತ ನೋಡೋದಾದ್ರೆ ಈ ಗ್ಯಾರಂಟಿ ಯೋಜನೆಗಳು ಒಳ್ಳೇದಾ ಕೆಟ್ಟದಾ? ಅಲ್ಲ ಈಗ ಸೋಮಾರಿತನ ಮಾಡ್ತಾವ್ರೆ ಯೋಜನೆ ಕೊಟ್ಬಿಟ್ಟು. ಈಗ ಅದೇ ಒಂದು ಯೋಜನೆ ಬೃಹತ್ ಹಣ ಕಟ್ಕೊಬಿಟ್ಟು ನೀರಾವರಿ ಮಾಡಿದ್ರೆ ವ್ಯವಸಾಯ ಮಾಡಿ ಅವನಿಗೊಂದು ಕೆಲಸ ಸಿಗೋದು, ಶಾಶ್ವತವಾದ ಒಂದು ಕೆಲಸ ಸಿಗೋದು. ಇದು ಬರ್ತದೆ, ಖರ್ಚು ಮಾಡ್ಕತಾನ ಅಷ್ಟೇ. ಈ ಏನೋ ಕಾಕತಾಳಿ ಏನೋ ಗೊತ್ತಿಲ್ಲ. ಕಾಂಗ್ರೆಸ್ ಬಂದ್ರೆ ಬರ ಬರ್ತದೆ ಅಂತಾರೆ. SM ಕೃಷ್ಣ ಟೈಮಲ್ಲಿ ಹಂಗೆ ಇತ್ತು. ಹೌದಾ? ಅವೆಲ್ಲ ಯಾಕೆ ಇದೇ ಸಿದ್ದರಾಮಯ್ಯನ ಕಾಲದಲ್ಲೂ ಬರ ಬಂದಿತ್ತಲ್ಲ, ಅವ್ನು ಬಂದಿದ್ದಾಗ ಬರ ಬಂದಿತ್ತು. ಅದೇನು ಅನ್ನೋದೇ ಗೊತ್ತಿಲ್ಲ. ಇವಾಗೂ ಬರ ಅನುಭವಿಸ್ತಾ ಇದ್ದೀವಿ. ಒಂದು ವರ್ಷ ಬರ ಹೊಡೆದ್ರೆ 3 ವರ್ಷ ಅನುಭವಿಸ್ಬೇಕು ರೈತ. ಒಂದು ವರ್ಷ ಹೊಡೆದ್ರೆ 3 ವರ್ಷ ಅನುಭವಿಸ್ಬೇಕು. ಹೊಡೆದ ವರ್ಷಕ್ಕೆ ಒಂದಕ್ಕೆ ಅಲ್ಲ, ಮಾರನೇ ವರ್ಷಕ್ಕೆ ಅವ್ನು ಇನ್ನೊಂದು ಬೆಳೆ ಬೆಳೆದು ಇನ್ನೊಂದು ಬೆಳೆಯೋವರೆಗೂ ಬರಾನೇ. ಈಗ ನಿಮ್ ಪ್ರಕಾರ ಗ್ಯಾರಂಟಿ ಯೋಜನೆಗಳೆಲ್ಲ ಒಳ್ಳೇದಾ? ಗ್ಯಾರಂಟಿ ಯೋಜನೆಗಳು ಕೊಟ್ಟಿರೋದು ಅದರಂಥ ಮುಟ್ಟಾಳ್ತನ ಇನ್ನೊಂದಿಲ್ಲ. ನೋಡಿ, ಇದ್ದಕ್ಕಿದ್ದಂಗೆ 2,000 ಅಂತ ಅಂದ್ರು ಎಲ್ಲಿಂದ ಬರ್ತದೆ 2,000 ಕೊಡೋದಕ್ಕೆ? ಅದನ್ನೆಲ್ಲ ಕೊಟ್ಟು ಕುಡಿಯೋರ್ಗೆ ಅನುಕೂಲ ಆಯ್ತೇ ಹೊರ್ತು ಸಂಸಾರಕ್ಕಿನ್ನ ಕುಡಿಯೋರ್ಗೆ ಅನುಕೂಲ ಆಯ್ತದು. ಏನು ಹೆಂಗಸ್ರ ಕೈ ಬಿಟ್ಬಿಡ್ತಾರೆ ಗಂಡಸರು. ತಗೊಂಬರ ಇಲ್ಲಿ ಅಂತ ಅಂತಾರೆ. ಸಾಯಂಕಾಲ ಕಿತ್ಕೊಂಡು ಎಣ್ಣೆ ಹಾಕೊಂಡು ಮನೆಗೆ ಬರ್ತಾನೆ. ಅದರಿಂದ ಬರ್ತಕ್ಕಂಥದ್ದು ಏನಿದೆ ಅದ್ರ ಬದಲಾಗಿ ಯಾವುದಾನ ಒಂದು ಉತ್ತಮ ಕೆಲಸ ಮಾಡಿದ್ರೆ ಅದು ಶಾಶ್ವತವಾಗಿ ನೆನ್ಕೊಳ್ಳೋ ಕೆಲಸ ಆಗೋದು. ನೋಡಿ ಸರ್, ಈ ಟಿಕೆಟು ಹೆಂಗಸರಿಗೆ ಇಲ್ಲ ಫ್ರೀ ಮಾಡಿರೋದು ಮತ್ತು ಇದು ಮಾಡಿರೋದು ಇದರಂಥ ಮುಟ್ಟಾಳ ಕೆಲಸ ಇನ್ನೊಂದಿಲ್ಲ. ನೀವೇನಾನ ಅಂದ್ಕೊಳ್ಳಿ. ಯಾಕೆ ಅಂತಾನೆ ಕೇಳಿ, ಮನೇಲಿ ಕೆಲಸನೇ ಮಾಡೋದಿಲ್ಲ ಹೆಂಗಸರುಗಳು. ಇವತ್ತು ಬಸ್ಸು ನೀನೇನು ಕೊಡ್ತೀಯ, ದುಡ್ಡು ಕೊಡ್ತೀಯಾ, ಬಿಡೋ ನಾನೆಲ್ಲ ಹೋಯ್ತೀನಿ ಬರ್ತೀನಿ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮನೆಗಳಲ್ಲಿ ಕೆಲಸನೇ ಮಾಡೋದಿಲ್ಲ ಇವಾಗ ಹೆಂಗಸರುಗಳು. ಹೋಯ್ತಾ ಇರೋದು ಬರ್ತಾ ಇರೋದು. ಆಧಾರ್ ಕಾರ್ಡ್ ಅದೇ, ಆಧಾರ್ ಕಾರ್ಡ್ ತೋರಿಸ್ತಾರೆ, ಟಿಕೆಟ್ ಕೊಡ್ತಾರೆ. ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಬರ್ಬೋದು. ಬೆಂಗಳೂರಿಂದ ನಾವು ರಾಮನಗರ ಜಿಲ್ಲೆಗೆ ಸೇರಿದ್ದೀವಿ. ನಾವು ಬಿಜೆಪಿನೇ ಮಾಡ್ಬೇಕು ಅಂತ ಇದ್ದೀವಿ. ಕಾರಣ ಅಂತಂದ್ರೆ ಕಾಂಗ್ರೆಸ್ ಮಾಡೋರಲ್ಲಪ್ಪ ಅನಾನುಕೂಲ. ಹೆಂಗಸರಿಗೆ ಫ್ರೀ ಬಸ್ ಬಿಟ್ಟವ್ರೆ, 2,000 ಹಾಕ್ತವ್ರೆ. ಬಸ್ ಹತ್ತಿದ್ರು ಅಂದ್ರೆ 2,000 ಹಾಕೊಂಡು ಆಧಾರ್ ಕಾರ್ಡ್ ಎತ್ಕೊಂಡು ಹೋಯ್ತಾ ಇರ್ತಾರೆ. ಗಂಡಸ್ರ ಪರಿಸ್ಥಿತಿ ಏನಾಗ್ಬೇಕು? ಊಟಕ್ಕೆ ಏನ್ ಮಾಡ್ಬೇಕು? 4 ದಿವಸ ವಾರ ಹೊಂಟೋದ್ರು ಟ್ರಿಪ್ಪು. ಇಲ್ಲಿ ಊಟ ಅಡಿಗೆ ಮಾಡಿ ಕೊರ್ಯಾರು, ದನ ಕರ ಕಟ್ಟಕ್ ಕೊರ್ಯಾರು, ಹಾಲ್ ಕರೆಯೋರು ಯಾರು? ಇಂಥ ಪರಿಸ್ಥಿತಿ ಅನಾನುಕೂಲ ಮಾಡವ್ರೆ. ತಾಯಿಯವ್ರು ಇಲ್ಲೇ ಅವರಪ್ಪ, ಅವ್ರನ್ನೇ ಕೇಳೋಣ. ಅಮ್ಮ, ಈಗ ಬಸ್ ಅಲ್ಲಿ ನಿಮ್ಗೆ ಫ್ರೀ ಆಗಿ ಕರ್ಕೊಂಡು ಹೋಗೋದು ಒಳ್ಳೇದಾ ಕೆಟ್ಟದಾ? ನಮಗ್ ಬೇಡ, ಕೆಟ್ಟದೆ. ನಮಗೆ ಬೇಡ. ನಮ್ಗೆ ಬಸ್ಸು ಫ್ರೀ ಬೇಡ. ಒಂದ್ ಅನಾಥಾಶ್ರಮಕ್ಕೋ, ಒಂದೇನೋ ಅಭಿವೃದ್ಧಿ, ಒಂದ್ ನೀರಾವರಿಗೋ ಒಂದೇನ್ ಕರ ಮಾಡಿದ್ರೆ ಅನುಕೂಲ ಆಯ್ತಿತ್ತು. ಇದು ಮಾಡಿರೋದು ಬಹಳ ತಪ್ಪು. ಎಡಗೈಲಿ ಈಸ್ಕೋತಾರೆ, ಬಲಗೈಲಿ ಕೊಡ್ತಾರೆ. ಅವ್ರೇನ್ ದುಡ್ದಿ ಕೊಡಲ್ಲ, ಕಷ್ಟಪಟ್ಟಿ ಕೊಡಲ್ಲ. ನಮ್ ದುಡ್ಡು ನಮ್ಗೆ ಕೊಡ್ತಾವ್ರೆ, ಎಲ್ಲ ಗಕನ್ ಕಳ್ಸವ್ರೆ. ಬಡ ರೈತರು ಯಾವ ರೀತಿ ಜೀವನ ಮಾಡ್ಬೇಕು ನಾವು? ನಮ್ಗೆ ತುಂಬಾ ಕಷ್ಟ ಇದೆ. ನಮ್ಗೆ ಬೇಡ, ಈ ಸರ್ಕಾರನೇ ಬೇಡ. ನಮ್ಗೆ ಬೇಕಾಗಿರೋ ಮೋದಿ ಸರ್ಕಾರ. ಬಿಜೆಪಿನೇ ಬರ್ಬೇಕು.
ನಾವೆಲ್ಲ ತುಂಬಾ ಇಂಪಾರ್ಟೆಂಟ್ ಎಲ್ಲ ಮಡಿಕೊಬಿಟ್ಟಿದೀವಿ. ನೀನ್ ಏನೇ ಕೊಟ್ಟಿ ಬಾಕ್ಸ್ ಕೊಟ್ಟಿ ಅತ ಕೊಡ್ತೀನಿ, ಮಿಕ್ಸಿ ಕೊಡ್ತೀನಿ, ತವಾ ಕೊಡ್ತೀನಿ ಅಂತ ಎಲ್ಲ ತುಂಬ್ಕೊಬಂದು ಬಾಕ್ಸ್ ತಕೊಬಂದ್ ಮನೆ ಬಾಕ ಕೊಡ್ತಾವ್ರೆ. ಯಾಕೆ ಇವಾಗ ಕೊಟ್ಬಿಟ್ರು ಮುಂದೆ ನಮ್ಗೆ ಕೊಟ್ಟವಲ್ಲ ಅಂತ ನೆನಪಿರ್ಲಿ ಅಂತ. ಅವ್ರು ಏನ್ ಕೊಟ್ರು ಬೇಡ, ನಾವ್ ಪಕ್ಕಕ್ಕೆ ತಳಿದೀವಿ. ಅವ್ರು ಏನ್ ಕೊಟ್ರು ಬೇಡ, ನಮ್ಗೆ ಸಾರ್ವಜನಿಕರ ಜನ ಎಲ್ಲ ಬದುಕ್ಬೇಕು, ಸರಿ ಸಮಾನವಾಗಿರ್ಬೇಕು. ನಮ್ಗೆ ಅದೇ ನಮ್ಗೆ ಉದ್ಯೋಗ. ಈಗ ಡಾಕ್ಟರ್ ಗೊತ್ತಿರ್ಬೇಕು ನಿಮ್ಗೆ, ಗೊತ್ತು. ಮಂಜುನಾಥ್ ಅವರು, ಅವರು ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ. ನಮ್ಮ ಅವಧೇ ಮಾಡ್ಬೇಕು ನಾವು. ನಮಗ್ ಬಸ್ಸು ಫ್ರೀನೂ ಬೇಡ, ನಮ್ಗೆ 2,000ನೂ ಬೇಡ. ನಾವು ದೇವ್ರ ಕಂಡ್ಬಿಟ್ಟು ನೋಡ್ರಿ, ನಮ್ ಭಗವಂತ ಕೊಡ್ತಾನ ಮಾಡೇ ಸರ್. ಈ ದರಿದ್ರ ಸರ್ಕಾರ ನಮಗ್ ಬೇಡ. ಹೇಳಿ ಸರ್, ನೀವು ಹೇಳ್ತಾ ಇದ್ದೀರಿ. ಅದೇ ನಾವು ಮೋದಿನೇ ಬರ್ಬೇಕು ಅಂತ ಆಸೆ. ಈಗ ಹಂಗಾಗಿ ಅಂತ ಅಂದ್ರೆ ಅದೇ ಅನಾನುಕೂಲ ಮಾಡಿದಾರಲ್ಲ ಈ ತರ ಎಲ್ಲ, ಪ್ರತಿಯೊಂದು ಅನಾನುಕೂಲನೇ. ಮನೆಗಳಲ್ಲಿ ಜಗಳ ತಂದಿಕ್ತಂಗ್ ಮಾಡ್ಬಿಟ್ಟವ್ರೆ. ನಾನು ಹೇಳೋದೇ ಆಗಿರೋದು. ಈಗ ಹೆಂಗಸ್ರಿಗೆ 2,000 ಹಾಕವ್ರೆ. ಎಣ್ಣೆ ರೈಟ್ ಆಗ್ಲೇ 2 ಸಾರಿ 3 ಸಾರಿ ಏರ್ಸವ್ರೆ. ಒಂದೇ ಸಾರಿ 25 ರೂಪಾಯಿ ಹೆಚ್ಚಿಸವ್ರೆ. ಏನ್ ನಮ್ ದುಡ್ಡುಗಿಂತ ಅವ್ರು ಕೊಡ್ತಾವ್ರೆ ಅಷ್ಟೇ. ಒಂದ್ರ ಮೇಲೆ 25-30 ರೂಪಾಯಿ ಹಾಕವ್ರೆ ಅಂದ್ರೆ ಎಷ್ಟು ಕೋಟಿ ರೂಪಾಯಿ ಆಯ್ತದೆ ಅಂತ. ಇದೆಲ್ಲ ಬೇಕಾಗಿತ್ತೆ. ಯಾವ್ದು ಬೇಡ, ಮೋದಿ ಸರ್ಕಾರನೇ ಬರ್ಲಿ. ಹೇಳಿ ಅಮ್ಮ, ಹೇಳಿ ಅಮ್ಮ. 200 ವರ್ಷದಲ್ಲಿ ಆಗ್ಬೇಕಾಗಿದ್ದಂತ ಕೆಲ್ಸನ ಈಗ ಅವ್ರು 10 ವರ್ಷದಿಂದ ಬಂದು ಎಷ್ಟು ಕೆಲಸ ಮಾಡಿದಾರ ಅವ್ರು. ಹೌದಾ? ಅದು ರಾಮ ಮಂದಿರ ಕಟ್ಟಕ್ಕೆ ಎಷ್ಟೇ ಕಷ್ಟಪಟ್ಟಿದಾರು. ಸಾಬ್ರೆಲ್ಲ ಹಾಕೊಂಡ್ ತುಳಿತಾ ಇದಾರೆ ನಮ್ಮನ್ನ. ಅದ್ರ ಮ್ಯಾಲ ಕೆದ್ದಿ ಅವ್ನ ಕಣ್ಬಿಟ್ಟಿ ಮಾತಾಡೋನಲ್ಲ, ಅದೊಂದ್ ಸತ್ತಿಗೆ ಬೆಲೆ ಆಗ್ಬೇಕು ನಾವು. ನಮ್ಗ ಹಣ ದುಡ್ಡು ನಮಗ್ ಕಾಸು ಅವ್ರು ಕೊಡೋದ್ ಬೇಡ. ಎಲ್ಲ ಪ್ರಪಂಚ ಎಲ್ಲ ಸ್ವರೂಪವಾಗಿ ಬದುಕಬೇಕು. ಆದ್ರೆ ಇವ್ರು ಬಂದಿ ಸರ್ಕಾರ ದರಿದ್ರ ಬತ್ತು. ದೇಶ ಪ್ರತಿಯೊಂದನ್ನು ಇನ್ನೇನು ಗಗನಕ್ಕೆ ಏರ್ಬಿಟ್ಟಿದೆ. ತಿನ್ನೋ ಅನ್ನಕ್ಕೆ ಏನು ಇದೇ ಇಲ್ಲ. ಕೊಡ್ಬೋದು ಸರ್, ಏನು ಪ್ರಯೋಜನ ಅದರಿಂದ? ಕೊಟ್ಟು ಜನಗಳನ್ನ ಸೋಮಾರಿ ಮಾಡ್ತಾ ಇದ್ದಾರೆ. ಸೋಮಾರ್ತನ ಬಂದು ಕೆಲಸ ಮಾಡಬೇಕು ಅನ್ನೋ ಹುಮ್ಮತ್ತೇ ಇಲ್ಲ. ಎಸ್ ವೀಕ್ಷಕರೇ, ಒಂದಷ್ಟು ಜನ ಕನಕಪುರದಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾ ಇದೀನಿ, ಕನಕಪುರದಲ್ಲಿ ಮಾತಾಡ್ತಿರೋದು ಬದಲಾವಣೆ ಬೇಕು. ಇಲ್ಲಿ ಅವರು ವೈಯಕ್ತಿಕವಾಗಿ ಡಿ.ಕೆ. ಸುರೇಶ್ ಅವ್ರನ್ನ ಅಥವಾ ಡಿ.ಕೆ. ಶಿವಕುಮಾರ್ ಅವ್ರನ್ನ ದ್ವೇಷಿಸ್ತಾ ಇಲ್ಲ. ಅವ್ರು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ದ್ವೇಷಿಸ್ತಾ ಇದ್ದಾರೆ. ಗ್ಯಾರಂಟಿಗಳಿಂದ ಜನ ಸೋಂಬೇರಿ ಆಗ್ತಾ ಇದ್ದಾರೆ ಅಂತ. ಮತ್ತೊಬ್ರು ತಾಯಿ ಮಾತಾಡಿದ್ರು, ಯಾರ ಕೈಲೂ ಆಗದ್ನ ರಾಮ ಮಂದಿರ ಮಾಡಿ ತೋರಿಸಿದ್ದಾರೆ, ಇದೊಂದೇ ಸಾಕು ನಾವು ಮೋದಿನ ಪ್ರಧಾನಿ ಮಾಡಕ್ಕೆ ಅಂತ. ಅವ್ರ ನಿರ್ಧಾರ ಅವ್ರುಗಳು ಮಾಡಾಗಿದೆ. ನಿಮ್ ನಿರ್ಧಾರ ಏನು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.